ಕವರ್ ಶಣೆನೋ ಕವರ್ ಆಗುತ್ತಾ ವಿನಯ್ ಸರ್ ನೀವಿರಿ ತಗೊಂಡು ದಿಸ್ತಾನ ಮೈಯ ದಿಸ್ತಾನ ಮಕ್ಷಿ ನೆರೆದಿರುವ ಪ್ರತಿಯೊಬ್ಬರಿಗೂ ನವರಾತ್ರಿ ಶುಭಾಶಯಗಳು. ನವರಾತ್ರಿ ಅನ್ನೋದು ಸ್ತ್ರೀ ಶಕ್ತಿಯ ಪ್ರಭಾವ ಏನು ಅನ್ನೋದನ್ನ ಮುಖ್ಯವಾಗಿ ತೋರಿಸೋದು. ಹೆಣ್ಣು ಬಲಹೀನಳಲ್ಲ, ಹೆಣ್ಣು ಸ್ವಯಂ ಪೂರ್ಣಳು ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಈ ನವರಾತ್ರಿ ನಡೀತಾ ಇದೆ. ಇದಕ್ಕೆ ಮೂಲ ರೂಪ ನಾರಾಯಣಿ, ಮೂಲ ವಿಷ್ಣು ಆದ್ರೂ ಸಹಿತ ಮಲಗಿದ ವಿಷ್ಣು ನಾರಾಯಣ ರೂಪದಲ್ಲಿ ಬಂದು ಹೆಣ್ಣಿನ ಶಕ್ತಿ ಏನೆಂದು ಜನರಿಗೆ ತೋರಿಸಿ ಅವಳು ಸಶಕ್ತಳು ಸ್ವಸಂಪೂರ್ಣಳು ಅನ್ನೋದನ್ನ ಸಾರೋದಕ್ಕೆ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮ ಹೆಣ್ಣು ಮಕ್ಕಳು ನಾವು ಅಶಕ್ತರು, ನಾವ್ ಏನನ್ನೂ ಭೇದಿಸಲಾರೆ ಅನ್ನೋ ಭಾವನೆ ಬೇಡ, ನಾವು ಸಶಕ್ತರು, ನಾವು ಪ್ರತಿ ಒಂದನ್ನು ಸಾಧಿಸಬಹುದು ಅನ್ನೋದು ತೋರ್ಸೋದಕ್ಕೆ ದೇವಿ ನಾರಾಯಣಿ ಬೇರೆ ಬೇರೆ ರೂಪದಲ್ಲಿ ಬಂದು 9 ರೂಪದಲ್ಲಿ ಬಂದು ನಮಗೆ ಸ್ವರಕ್ಷಣೆ ಹೇಗೆ ಮಾಡ್ಕೋಬಹುದು, ಪರರಿಗೆ ನಾವು ಹೇಗೆ ರಕ್ಷಣೆ ಕೊಡಬಹುದು ಅನ್ನೋದು ತಿಳಿಸ್ತಾರೆ. ಆ ಭಾವನೆಯನ್ನು ಬೆಳೆಸೋದಕ್ಕೋಸ್ಕರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಿತ ಈ ನವರಾತ್ರಿ ಪೂಜೆಯಲ್ಲಿ ತಮ್ಮನ್ನು ತಾವು ಗಟ್ಟಿಗೊಳಿಸಬೇಕು. ನಾವು ಹೆಣ್ಣು ಕೈಲಾಗದವ್ರು ಅನ್ನೋದ್ರೆ ಹೆಣ್ಣು ಗಂಡಿನ ಸಮಾನ, ಒಂದು ತೂಕ ಹೆಚ್ಚು ಹೆಣ್ಣು. ಯಾಕಂದ್ರೆ ಗಂಡಿನ ಜನ್ಮದ ಸ್ಥಾನವೇ ಹೆಣ್ಣು ಅನ್ಬೇಕಾದ್ರೆ ಅವಳು ಸರಿಯಾಗಿದ್ರೆ ಮಾತ್ರ ಮುಂದಿನ ಜನ್ಮಿಷ ಸರಿ ಇರುತ್ತೆ. ಆ ಭಾವನೆ ಬೆಳೆಸೋದಕ್ಕೆ ನಮ್ಮ ವಿಷ್ಣು ಪಂಥ ಹೆಂಗಸನ ರೂಪದಲ್ಲಿ ಬಂದು ರಾಕ್ಷಸರನ್ನು ಕೊಂದಿದ್ದಲ್ಲದೆ ಹೆಣ್ಣು ಸಶಕ್ತ ಅಂತ ಅವಳಲ್ಲಿ ಆ ಭಾವನೆ ಮೂಡಿಸಿದ್ದಾಳೆ. ಅದೇ ಭಾವನೆಯಲ್ಲಿ ನಾವೆಲ್ಲರೂ ಸಹಿತ ನಮ್ಮನ್ನು ನಾವು ಸಶಕ್ತರಾಗಿ ನಮ್ಮ ದೇಶದ ರಕ್ಷಣೆ, ನಮ್ಮ ಮನೆಯ ರಕ್ಷಣೆ, ನಮ್ಮ ಮಕ್ಕಳ ರಕ್ಷಣೆ, ನಮ್ಮ ಸ್ವರಕ್ಷಣೆ ಮಾಡಿ ದೇಶಕ್ಕಾಗಿ ಬೆಳಿಬೇಕು ಅನ್ನೋದನ್ನ ಸಂಕೇತ ಕೊಡ್ತಾ ಇರೋ ಇದಕ್ಕೆ ನವರಾತ್ರಿ ಹಬ್ಬಕ್ಕೆ ನಾವು ಎಲ್ಲರೂ ಶುಭ ಕೋರೋಣ, ಎಲ್ಲರೂ ಒಂದಾಗೋಣ ಅಂತ ಬಯಸ್ತೀನಿ. ನಮಸ್ತೆ. ಎಲ್ಲರಿಗೂ ನವರಾತ್ರಿಯ ಮೊದಲನೇ ದಿನದ ಶುಭಾಶಯಗಳು. ನಮ್ಮ ಈ ನವರಾತ್ರಿಯ 9 ದಿನಗಳು ಹಾಗೂ ದಸರಾ ದಿನದ 10ನೇ ದಿನವು ಎಲ್ಲರಿಗೂ ಮಂಗಳವನ್ನು ತರಲಿ ಅಂತ ಹೇಳ್ತಾ ನವರಾತ್ರಿಯ ಬಗ್ಗೆ ಒಂದು 2 ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಇವತ್ತು ಇಲ್ಲಿ ಓಂ ಗಣೇಶ್ ಟ್ರ್ಯಾಕ್ಟರ್ಸ್ ನಲ್ಲಿ GSB ಮಹಿಳಾ ಮಂಡಳಿ, ವಾಗೇಶ್ವರಿ ಮಹಿಳಾ ಮಂಡಳಿಯಿಂದ ಎಲ್ಲಾ ಹೆಣ್ಣು ಮಕ್ಕಳು ನೆರೆದಿದ್ದೇವೆ. ಇಲ್ಲಿ ಶರನ್ನವರಾತ್ರಿಯ ಮೊದಲನೇ ದಿನ ಆದಂತಹ ಇವತ್ತು ದೇವಿಯ ಮೊದಲನೇ ರೂಪವನ್ನು ನಾವಿಲ್ಲಿ ಪೂಜಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ತುಂಬಾ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಈ ದಿನ ನಮ್ಮ ಈ ಸಂಸ್ಥೆಗೆ ನಮ್ಮ ಹಿರಿಯ ಗುರುಗಳ ಪಾದುಕೆ ಬಂದಿದೆ, ಅದರ ಪೂಜೆ ಕೂಡ ನೆರವೇರ್ತಾ ಇದೆ. ಈ ನವರಾತ್ರಿ ಅನ್ನೋದು ನಮ್ಮ ದೇಶದ ಹಲವೆಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇದನ್ನ ದೇವಿಯ ರೂಪದಲ್ಲಿ ದೇವಿಗೆ ಆಚರಣೆ ಮಾಡಲಾಗುತ್ತೆ. ಇನ್ನು ನಾವು ಉತ್ತರ ಭಾರತ ಕಡೆ ಹೋದ್ರೆ ದಸರಾ ಅಂತ ಹೇಳಿದ್ರೆ ರಾವಣನನ್ನ ರಾಮ ಸಂಹರಿಸಿ, ಅಂದ್ರೆ ಕೆಟ್ಟದ್ದನ್ನು ಮೆಟ್ಟಿ ನಿಂತು ನಾವು ಒಳ್ಳೆಯದನ್ನ ತೋರಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡು, ಬೆಳೆಸ್ತಾ ಇದ್ದೇವೆ ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದಾರೆ. ಹಾಗೆ ನಾವು ಕಲ್ಕತ್ತಾ ಸೈಡ್ ಕಡೆ ಹೋದ್ರೆ ಅಲ್ಲಿ ಕೂಡ ದೇವಿ ಆರಾಧನೆ ಬೇರೆ ರೀತಿಯಲ್ಲಿ ನಡೀತದೆ. ಹೀಗೆ
ಯಾವುದೇ ರೀತಿಯಲ್ಲಿ ನಡೆದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳು ನಡೆದು ಬಂದ್ರೂ ಕೂಡ ಎಲ್ಲರೂ ಸಾರೋದು ಒಂದೇ, ಕೆಟ್ಟದ್ದನ್ನು ಮೆಟ್ಟಿ ನಿಂತು ನಾವು ವಿಜಯವನ್ನ ಸಾಧಿಸಬೇಕು ಅಂತ ಹೇಳ್ಕೊಂಡು. ಇದು ನವರಾತ್ರಿಯಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಇಡೀ ಜೀವಮಾನವಿಡೀ ವರ್ಷವಿಡೀ ನಡೆಯುವಂತದ್ದಾಗ್ಬೇಕು. ಇದು ಆಚರಣೆ ಅಷ್ಟೇ ನವರಾತ್ರಿಯಲ್ಲಿ ನಡೆಯುವಂತದ್ದು, ಆದ್ರೆ ನಾವ್ ಇದರಿಂದ ಕಲಿಯುವಂತ ತುಂಬಾ ಇದೆ. ನವರಾತ್ರಿಯಲ್ಲಿ ಹೇಗೆ 9 ಬೇರೆ ಬೇರೆ ಬಣ್ಣದ ವಸ್ತ್ರಗಳನ್ನು ಧರಿಸ್ತೇವೆ, ಆ ಬಣ್ಣಗಳು ಸಹಿತ ಬೇರೆ ಬೇರೆ ಸೂಚಕಗಳಾಗಿವೆ, ಸಂಕೇತಗಳಾಗಿವೆ. ಒಂದು ದಿನ ಹಳದಿಯನ್ನ ತೊಡ್ತೇವೆ, ಒಂದಿನ ಗುಲಾಬಿಯನ್ನು ತೊಡ್ತೇವೆ, ಒಂದಿನ ನಾವು ಬಿಳಿಯನ್ನ ತೊಡ್ತೇವೆ, ಶ್ವೇತವರ್ಣವನ್ನು ತೊಡ್ತೇವೆ. ಹೀಗೆ ಪ್ರತಿಯೊಂದು ಬಣ್ಣವು ಅದರದೇ ಆದಂತಹ ಒಂದು ಸೂಚನೆಯನ್ನು ಮತ್ತು ಕೆಲವು ಸಂಕೇತಗಳನ್ನು ಕೊಡುತ್ತೆ. ಆ ಸಂಕೇತಗಳನ್ನು ನಾವು ನಮ್ಮ ಉಡುಗೆ ತೊಡುಗೆ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿನಲ್ಲೂ ನಾವು ಧಾರಣೆ ಮಾಡಬೇಕು. ಅಂತಹ ಗುಣಗಳನ್ನು ನಾವು ವೃದ್ಧಿ ಮಾಡಿಕೊಂಡು ನಮ್ಮ ಸಮಾಜವನ್ನು ಸುಧಾರಣೆ ಮಾಡಬೇಕು ಅನ್ನೋದು ಎಲ್ಲಾ ಹಬ್ಬ ಹರಿದಿನಗಳ ಒಂದು ಸಂದೇಶ ಆಗಿರುತ್ತೆ. ಹಾಗೆ ನಾವು ಈ ಕರ್ನಾಟಕದಲ್ಲಿ ನಡೆಯುವಂತಹ ನಮ್ಮ ದಸರಾ ಹಬ್ಬದ ಬಗ್ಗೆ ಮಾತನಾಡಿದ್ರೆ, ಪ್ರತಿಯೊಂದು ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ ನಡೀತದೆ. ಕೆಲವರ ಮನೆಯಲ್ಲಿ ಸಪ್ತಶತಿ ಪಾರಾಯಣ ಅಂತ ಮಾಡ್ತಾರೆ, ಕೆಲವರ ಮನೆಯಲ್ಲಿ ಗೊಂಬೆಯನ್ನ ಕೂರಿಸ್ತಾರೆ, ಇನ್ನು ಕೆಲವರ ಮನೆಯಲ್ಲಿ ದೇವಿಯ ಹಲವಾರು ವಿಧದ ಪೂಜೆಗಳನ್ನ ಮಾಡ್ತಾರೆ, ಬಗೆ ಬಗೆಯ ತಿಂಡಿಗಳನ್ನು ಮಾಡ್ತಾರೆ. ಇವೆಲ್ಲವನ್ನು ನಾವು ಹಿರಿಯರಿಂದ ಏನ್ ಕಲ್ತ್ಕೊಂಡ್ ಬಂದಿದ್ದೇವೆ, ಅದನ್ನು ನಾವು ಈಗ ನಡೆಸ್ತಾ ಇರೋದಷ್ಟೇ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆಯ ಏನು ಮಕ್ಕಳಿದ್ದಾರೆ ಅವರಿಗೂ ನಾವು ಕಲ್ಸ್ಕೊಂಡು ಅದನ್ನ ಉಳಿಸಿ ಬೆಳೆಸಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ವಿಜೃಂಭಣೆ ನಮ್ಮ ಪೀಳಿಗೆಗೆ ನಿಲ್ಲದೆ ಇನ್ನೂ ನಮ್ಮ ಮುಂದಿನ ಬರುವ ಅನೇಕ ತಲೆತಲಾಂತರ ಪೀಳಿಗೆಗಳಿಗೆ ಅದು ಕೂಡ ಮುಂದೆ ಸಾಗಿ ಹೋಗ್ಲಿ. ಇದರ ಏನ್ ವಿಶೇಷತೆ ಇದೆ, ಕೆಟ್ಟದ್ದನ್ನು ಮೆಟ್ಟಿ ನಿಂತು ನಾವು ವಿಜಯವನ್ನ ಸಾಧಿಸಬೇಕು ಅಂತ ಏನಿದೆ ಅದನ್ನ ನಾವು ಮನನ ಮಾಡಿಕೊಂಡು ಅದರತ್ತ ನಾವು ನಡೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ನವರಾತ್ರಿಯ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನ ನಾಡಿನ ಸಮಸ್ತ ಜನತೆಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.